ರಾಜ್ಯದಲ್ಲಿ ಪ್ರಸ್ತುತ ಹಲ್ಚಲ್ ಎಬ್ಬಿಸಿರುವ ಸುದ್ದಿ ಅಂದರೆ ಹಾಸನದ ಪೆನ್ ಡ್ರೈವ್ ಸುದ್ದಿ. ಈ ಪೆನ್ ಡ್ರೈವ್ನಲ್ಲಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಿದ್ದು ಎನ್ನಲಾದಂತಹ ಸಾಕಷ್ಟು ವಿಡಿಯೋಗಳು ಇದೆ. ಇದು ವೈರಲ್ ಆಗ್ತಾ ಇದೆ. ಈ ಸಲುವಾಗಿ ಮಹಿಳಾ ಆಯೋಗದ ದೂರಿನ ಅನ್ವಯ ನಾವು ಒಂದು SIT ತಂಡವನ್ನು ರಚನೆ ಮಾಡಿ ಇದರಲ್ಲಿರುವ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳುವ ದೃಷ್ಟಿಯಿಂದ ಮಹಿಳಾ ಆಯೋಗದ ಅಧ್ಯಕ್ಷರು ನೀಡಿರುವ ದೂರಿನ ಮೇರೆಗೆ ಒಂದು ತಂಡವನ್ನು ರಚನೆ ಮಾಡಿದ್ದೇವೆ. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಯಾವಾಗ ಕರ್ನಾಟಕದ CM ಸಿದ್ದರಾಮಯ್ಯನವರು ಅಫಿಷಿಯಲ್ ಆಗಿ ಒಂದು ಟ್ವೀಟನ್ನು ಮಾಡಿದ್ರೋ ಈ ಪ್ರಕರಣ ಮುನ್ನೆಲೆಗೆ ಬಂತು. ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಚಾನೆಲ್ಗಳಲ್ಲಿ ಮೀಡಿಯಾಗಳಲ್ಲಿ ಈ ಸುದ್ದಿ ಬಂದಿತ್ತು. ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಕುಟುಂಬದವರು ಕೋರ್ಟ್ನಿಂದ ಸ್ಟೇ ತಂದಿರುವ ಕಾರಣಕ್ಕೆ ಅವರ ಸಲುವಾಗಿ ಈ ವಿಚಾರದ ಸಲುವಾಗಿ ಯಾವುದೇ ಸುದ್ದಿಗಳನ್ನು ಪ್ರಸ್ತಾಪ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಸಾಕಷ್ಟು ಮಾಧ್ಯಮಗಳು ಈ ವಿಚಾರವನ್ನು ಕೈ ಎತ್ತಿಕೊಂಡಿರಲಿಲ್ಲ. ಆದರೆ ಯಾವಾಗ ಸ್ಟೇಟ್ನ CM ಸಿದ್ದರಾಮಯ್ಯನವರು ಇದರ ಬಗ್ಗೆ ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿದ್ರೋ ಈ ಸುದ್ದಿ ಮುನ್ನೆಲೆಗೆ ಬಂತೋ ಆವಾಗ ಎಲ್ಲ ಮಾಧ್ಯಮಗಳು ಈ ವಿಷಯದ ಬಗ್ಗೆ ಮಾತನಾಡುವುದು ಅವರ ಸಾಮಾಜಿಕ ಬದ್ಧತೆ ಜವಾಬ್ದಾರಿಯ ಕಾರಣ ಆಗಿರೋದ್ರಿಂದ ಎಲ್ಲರೂ ಕೂಡ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮಾಧ್ಯಮಗಳು ಮಾತನಾಡ್ತಾ ಇದೆ. ಒಂದಷ್ಟು ಜನ ರಾಜಕಾರಣಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ನೀಡ್ತಾ ಇದ್ದಾರೆ. ಕುಟುಂಬಸ್ಥರು ಸಹ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ನೀಡ್ತಾ ಇದ್ದಾರೆ. ಆದರೆ ಸತ್ಯಾಸತ್ಯತೆ ಗೊತ್ತಾಗೋದು ತನಿಖೆ ಆದ ನಂತರ. ಆ ವಿಡಿಯೋನ ನಾವಂತೂ ನೋಡಿಲ್ಲ, ಆ ವಿಡಿಯೋದಲ್ಲಿ ಏನಿದೆ ನಮಗಂತೂ ಗೊತ್ತಿಲ್ಲ. ಆದರೆ ತನಿಖಾ ತಂಡ ಯಾವಾಗ ಅದನ್ನು ತನಿಖೆ ಮಾಡಿ ಅದರಲ್ಲಿರುವ ಸತ್ಯಾಸತ್ಯತೆಯನ್ನು ಜನರ ಮುಂದೆ ಪ್ರಸ್ತುತಪಡಿಸ್ತಾರೋ ಆವಾಗ ಗೊತ್ತಾಗುತ್ತೆ ಇದು ಸುಳ್ಳು ನಿಜನೋ ಅಂತ. ಒಂದು ವರ್ಗ ಇದು ನಿಜ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ವರ್ಗ ಸುಳ್ಳು ಅಂತ ಹೇಳ್ತಾ ಇದೆ. ಆದರೆ ಜನರ ಮನಸ್ಸಿನ ಮೇಲೆ ಈ ಘಟನೆ ಯಾವ ರೀತಿ ಪರಿಣಾಮ ಬೀರಿರಬಹುದು, ಜನರ ಮೈಂಡ್ನಲ್ಲಿ ಈ ಘಟನೆ ಯಾವ ರೀತಿ ಕುಳಿತುಕೊಂಡಿರಬಹುದು ಎನ್ನುವ ವಿಚಾರವಾಗಿ ಒಂದಷ್ಟು ಜನರನ್ನು ಅಂದರೆ ಪಬ್ಲಿಕ್ಸನ್ನು ಮಾತನಾಡಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಸೊ ಪಬ್ಲಿಕ್ಸ್ ತಲೆಯಲ್ಲಿ ಈ ವಿಚಾರ ಯಾವ ರೀತಿ ಕೂತ್ಕೊಂಡಿದೆ, ಪಬ್ಲಿಕ್ಸ್ ಈ ವಿಚಾರವಾಗಿ ಏನನ್ನ ಹೇಳ್ತಾರೆ ಅನ್ನೋದನ್ನು ನೋಡ್ಕೊಂಬನ್ನಿ. ಈ ಸೆಕ್ಸ್ ಅನ್ನೋದು ಪ್ರತಿಯೊಂದು ಜೀವಿಗಳಿಗೆ ಬೇಕಾಗಿರೋ ಲೈಫ್ನಲ್ಲಿ ಇರುತ್ತೆ. ಇದು ಆಗಿದೆ ಆಗಲಿಲ್ಲ ಅನ್ನೋದಕ್ಕೆ ಸರ್ ರೇಪ್ ಆಗಿದೆ ಅಂತಲ್ಲ ಸರ್, ಆ ಥರ ಒಂದು ದೌರ್ಜನ್ಯ ಅಂದರೆ ಇದು ದೌರ್ಜನ್ಯ ಏನು, ಇಟ್ ಈಸ್ ಅಟೆಂಪ್ಟ್ ಆಯ್ತಾ. ಈ ಥರ ಆಗಿದೆ ಅಂದರೆ ಅದಕ್ಕೆ ತಕ್ಕಂಥ ನಾನೊಂದು ಪೇಪರಲ್ಲಿ ನೋಡಿದೆ, ಏನು ವಿಡಿಯೋ ಎಲ್ಲ ಪೆನ್ ಡ್ರೈವ್ನಲ್ಲಿ ಇದೆ ಅಂತ ಹೇಳಿದ್ದಾರೆ. ಆ ಥರ ಅಂದರೆ ಇದು ಒಂದು ಘಟನೆ ನಡೆಯುವಾಗ ರೆಕಾರ್ಡ್ ಯಾರು ಮಾಡಿರೋದು ಅದು ನೋಡಬೇಕು. ಅಂದರೆ ಪರ್ಪಸ್ಲಿ ಅವ್ರನ್ನ ಸಿಕ್ಕಾಕೊಳ್ಳೋಕ್ಕೆ ಮಾಡಿದ್ದಾರಾ ಇಲ್ಲ ಆ ಎಮ್ಮನ ಕ್ಯಾರೆಕ್ಟರ್ ಹಂಗಿದೆಯಾ, ಯಾಕೆ ಹಂಗೆ ಮಾಡಬೇಕು, ರೆಕಾರ್ಡಿಂಗ್ ಇದ್ರೆ ಯಾರು ರೆಕಾರ್ಡ್ ಮಾಡಿದ್ದು ಅದೊಂದು. ಸೊ ಅದರಿಂದ ಅದಕ್ಕೆ ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸ್ತಾರೆ, ತನಿಖೆ ಮಾಡಲಿ. ತನಿಖೆ ಮಾಡಿ ಅವ್ರು ಯಾರು ಏನು ಮಾಡಿದಾರೋ ಏನು ಪನಿಷ್ಮೆಂಟ್ ಕೊಡ್ತೋ, ಲಾ ಆ್ಯಂಡ್ ಆರ್ಡರ್ ಏನಿದೆ ನಮ್ಮ ದೇಶದಲ್ಲಿ ಅದು ಯಾರೇ ಆಗಲಿ, ಕಾಮನ್ ಮ್ಯಾನ್ ಇರಲಿ, ಮಿನಿಸ್ಟ್ರ್ ಇರಲಿ, ಯಾರೇ ಇರಲಿ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಅದನ್ನು ಕ್ಲೀನಾಗಿ ಕನ್ಸರ್ನ್ ಡಿಪಾರ್ಟ್ಮೆಂಟು ಕೋರ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡಿ ಸ್ಕ್ರೂಟಿನಿ ಮಾಡಿ ಆ ಎಮ್ಮನಿಗೂ ಕೇಳಬೇಕು, ಹೆಂಗಮ್ಮ ರೆಕಾರ್ಡ್ ಆದೆ, ಅವಳದು ರೆಕಾರ್ಡಿಂಗ್ ಇದೆ ಅಂದರೆ ಅದು ಅವಳಿಗೆ ಹೆಂಗೆ ರೆಕಾರ್ಡಿಂಗ್ ಸಿಕ್ತು, ಆ ಎಮ್ಮನ್ ಬ್ಯಾಡ್ ಕ್ಯಾರೆಕ್ಟರ್, ಅವಳು ಹೆಂಗೆ ರೆಕಾರ್ಡಿಂಗ್ ಅರೇಂಜ್ ಮಾಡಿದ್ದಾಳೆ ಎಲ್ಲ ಇರ್ತದೆ. ಅದಕ್ಕೆ ಅದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇದೆ, ಎನ್ಕ್ವೈರಿ ಇದೆ, ಅವ್ರು ಎನ್ಕ್ವೈರಿ ಮಾಡಲಿ, ಅದಕ್ಕೆ ತಕ್ಕಂಥ ಶಿಕ್ಷೆ ಕೊಡಲಿ ಅಷ್ಟೇ. ನಾವೇನು ಹೇಳೋದು, ನಾವು ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ನಾವು ಅಷ್ಟು ಈಸಿಯಾಗಿ ನಾವು ನಂಬಕ್ಕೆ ಆಗಲ್ಲ. ಈಗಿನ ಕಾಲ ಯಾವ ಥರ ಹೆಂಗೆ ಹೇಳ್ತಾರೆ ಅಂತ ಹೇಳಿ, ಯಾಕಂದರೆ ಟೆಕ್ನಾಲಜಿನ ಹಿಂಗೆ ಬಂದಿದೆ ಅಂದರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಿದೆ, ಯಾವ ಥರ ಟ್ಯೂನ್ ಮಾಡ್ತಾರೆ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಜನನೂ ಹೆಂಗಿದ್ದಾರೆ ಅಂದರೆ ಅದೇನು ಟಿ ವಿನಲ್ಲಿ ಮೊಬೈಲ್ನಲ್ಲಿ ತೋರಿಸ್ಬಿಟ್ರೆ ನಂಬಿಡ್ತಾರೆ. ಈ ಥರ ಇದೆ, ಆ ಥರ ನಂಬಾರ್ದು. ಅದು ಕರೆಕ್ಟಾಗಿ ಟೆಕ್ನಿಕಲಿ ಸ್ಕ್ರೂಟಿನಿ ಮಾಡಿ ಅದು ಒರಿಜಿನಲ್ ಟೇಪ. ಇವಾಗ ನೋಡಿ ಹಳೆ ಸಿಂಗರ್ಗಳೆಲ್ಲ ಇವಾಗ ಬದುಕಿರೋ ಥರ ಹಾಡುಗಳು ಹಾಡ್ತಾ ಇದ್ದಾರೆ, ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಅದೇ ಥರ ಇದು ಸರಿ ತಪ್ಪು ಅಂತ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಲಿ, ಸ್ಕ್ರೂಟಿನಿ ಮಾಡಲಿ, ಅದ್ರ ಬಗ್ಗೆ ಆಡಿಯೋನ ಅದು ವಿಡಿಯೋದು ಏನಿದೆ ಕ್ರಾಸ್ ಚೆಕಿಂಗ್ ಮಾಡಿ ಪನಿಷ್ಮೆಂಟ್ ಕೊಡಲಿ, ಪನಿಷ್ಮೆಂಟ್ ಕೊಡಬೇಕು ಅಷ್ಟೇ. ಸರ್ ನಿಮಗೆ ಒಬ್ಬ ಪಬ್ಲಿಕ್ ಆಗಿ ಇಷ್ಟು ವರ್ಷ ಅವರು ರಾಜಕೀಯದಲ್ಲಿ ಇರೋದು, ಅವ್ರ ಬ್ಯಾಕ್ಗ್ರೌಂಡ್ ಅಂದರೆ ವಂಶದೆಲ್ಲ ನಾವು ಅವ್ರು ಸರ್ ನಿಮಗೆ ಇಲ್ಲ ನೋಡಿ, ನಾನು ಇವಾಗ ಆಲ್ರೆಡಿ ಇಲ್ಲ, ಸೆಕ್ಸ್ ಅನ್ನೋದು ಇದು ಹಿಡನ್ ಟ್ರೆಜರ್ ಥರ. ಯಾವ ಮನುಷ್ಯನಿಗೆ ಎಷ್ಟಿದೆ ಅಂತ ಅಳತೆ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ. ಇದು ಮನುಷ್ಯನಿಗೆ ಅಂತ ಇಲ್ಲ, ಪ್ರತಿಯೊಂದು ಜೀವಿಗಳಿಗೆ
ಇದು ಸೆಕ್ಸ್ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಅನ್ನೋದು ಅದು ಇದ್ದೇ ಇರ್ತದೆ. ಇದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಇವರು ರಾಜಕಾರಣಿಗಳು ಅಂಥ ರಾಜರುಗಳೇ ಅಂಥ ಕಾಲದಲ್ಲಿ ಅಷ್ಟೇ ಆಸ್ತಿಗಳು ಕೊಟ್ಬಿಟ್ರು ಡ್ಯೂ ಟು ದಿಸ್. ಇವಾಗ ನಮ್ಮ ಸ್ಟೋರಿಗಳು ನೋಡ್ಬೋದು. ಇಲ್ಲಿ ಅಂತ ಎಲ್ಲ ಒಂದು ಹೆಂಗಸರ್ಗೋಸ್ಕರ ಒಂದು ರಾಜನೇ ಜಗಳ ಆಗೋದು, ಈ ಥರ ಇರೋದ್ರಿಂದ ಇದ್ರ ಬಗ್ಗೆ ಸೆಕ್ಸು ಇದ್ರದ್ದು ಅಂತಾರೆ. ಅದಕ್ಕೆ ನಾವು ಹಿಂಗೆ ಇರ್ತದೆ ಹಂಗೆ ಇರ್ತಂತ ಹೇಳೋಕ್ಕೂ ಆಗೋದೇ. ಸರ್ ಅದು ಈಗ ಇಷ್ಟು ದಿನ ಇಟ್ಕೊಂಡು ಇಷ್ಟು ವರ್ಷದ್ದು ಹಳೆ ಕೇಸು 19ರಲ್ಲಿ ಮಾಡಿರೋದಂತೆ, 2019ರಲ್ಲಿ ಅದನ್ನು ಈಗ ತೊಗೊಂಬರ್ತಾರೆ ಅಂದರೆ ಎಲೆಕ್ಷನ್ನಲ್ಲಿ ಅವ್ರಿಗೆ ಡ್ಯಾಮೇಜ್ ಮಾಡಬೇಕು ಅಂತ ಈ ಪ್ರತಿಪಕ್ಷದವರು ಅವ್ರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬಂದು ಓಟ್ ಕಮ್ಮಿ ಆಗಲಿ ಅಂತೇಳಿ ಮಾಡ್ತಾ ಇರೋದು. ಇದು ಯಾವುದು ಪ್ರೂವ್ ಇಲ್ಲ. ಯಾಕಂದರೆ ಯಾವುದು ಅವರು ಬಿಟ್ಟಿರೋ ವೀಡಿಯೋಗಳು ಆ ಪೆನ್ ಡ್ರೈವ್ ಎಲ್ಲ ಅಷ್ಟು ಕ್ಲಿಯರ್ ಇಲ್ಲ, ಯಾರು ಅಂತಲೇ ಗೊತ್ತಾಗಲ್ಲ, ಅಷ್ಟು ಮೋಸವಾಗಿದೆ. ಯಾರು ನಂಬಲ್ಲ ಬಿಡಿ. ಯಾಕಂದರೆ ಅವರು ಕರ್ನಾಟಕದಲ್ಲಿ ಎಂಥ ಸ್ಥಾನದಲ್ಲಿದ್ದರು, ಅದರಿಂದ ಅವ್ರ ಕುಟುಂಬದ ಬಗ್ಗೆ ಏನೇ ಹೇಳಿದ್ರು ಜನಗಳಿಗೆ ತಪ್ಪು ಅಭಿಪ್ರಾಯ ಬರಲ್ಲ. ಮತ್ತು ಅದಕ್ಕೆಲ್ಲ ಈ ಜೊತೆಲೇ ಬೆಳೆದಿದ್ದವರು ಅವರು ಜಮೀನು ಕಾರ್ನಿದ್ದಾರಲ್ಲ, ಜಮೀನು ಅವರ ಶಿಷ್ಯ ಅವನು ಇದನ್ನು ಮಾಡಿರೋನು. ಅದ್ರ ಮೇಲೂ FI ಆಗಿದೆ. ಈಗ FIR ಇದರಲ್ಲಿ ಹಾಸನಲ್ಲಿ ಕೊಟ್ಟಿದ್ದಾರೆ. ಅದು ಏನು ಕ್ರಮ ತಗೋತಾಳೆ ಅದೇ ಕುಮಾರಸ್ವಾಮಿ ಅವ್ರು ಹೇಳಿದ್ರು, ಉಪ್ಪು ತಿಂದವರು ನೀರು ಕುಡೀಲಿ. ಯಾರಾಗಲಿ, ಈಗ ನೀವು CET ಕೊಟ್ಟಿದ್ದೀರಾ, ಅದು ತನಿಖೆ ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ಯಾರೇ ಆಗಿರಲಿ ಅದು ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ ಅಷ್ಟೇ. ಇದು ಯಾವುದು ಅಂತ ನಂಬೋ ವಿಷಯಗಳೆಲ್ಲ ಬಿಡಿ. ಇದು ಅದರಲ್ಲೂ ನಮ್ಮಂಥ ಸೀನಿಯರ್ಸ್ನ ನೀವು ಕೇಳ್ತಾ ಇರೋದು, ನಮಗಂತೂ ಒಂಚೂರು ನಂಬಿಕೆ ಇಲ್ಲ. ಇದನ್ನೆಲ್ಲ ನಾವು ನೋಡಲಿಕ್ಕೆ ಹೋಗಲ್ಲ ಅಷ್ಟೇ. ಥ್ಯಾಂಕ್ ಯು. ಈ ಥರ ಒಂದು ಈ ಥರ ದೌರ್ಜನ್ಯ ಮಾಡ್ತಿದ್ರು ಅಂತ ಹೇಳಿದ್ದಾರೆ ಸರ್. ಇದು ಅಚಾನಕ ಆಗೋಂಥ ಘಟನೆಗಳಿದೆ. ಇದಕ್ಕೆಲ್ಲ ವಿಡಿಯೋ ಪ್ರೂಫ್ ಹೆಂಗೆ ಸಿಗ್ತೀವ್ರಿಗೆ ಅಂತ ಅನ್ಸುತ್ತೆ. ಅದೇ ಕಾಯ್ತಾ ಇರ್ತಾರೆ ಇವರು ಕೆಲವ್ರನ್ನ. ಯಾವುದೋ ಅದೇ ಈಗ ನೋಡಿ, ಇವಾಗೆಲ್ಲ ಡಿಜಿಟಲಲ್ಲಿ ಯಾರ ಮುಖನೋ ಯಾರ್ದು ಹಾಕೋದು ಇವೆಲ್ಲ ನೋಡ್ತೀವಿ ನಾವು. ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ. ಮುಖಗಳನ್ನೇ ಚೇಂಜ್ ಮಾಡೋದು, ಇದೆಲ್ಲ ಮಾಡೋದು. ಈಗೆಲ್ಲ ಅದೆಲ್ಲ ನೋಡಿದ್ರೆ ನಾವು ಜಾರಕಿಹೊಳಿ ಅವ್ರದ್ದು, ಮೇಟಿ ಅವ್ರದ್ದೆಲ್ಲ ನೋಡಿದ್ದೀವಿ ನಾವು. ಅವೆಲ್ಲ ಭಾಳ ಟ್ರೂ ಆಗಿ ಕೊಟ್ಟಿದ್ದಾರೆ. ಆದರೆ ಇದು ಅಷ್ಟು ನಂಬಂಗಿಲ್ಲ. ಅದು ಏನೋ ಒಂದು ಯಾವುದೋ ಇಟ್ಕೊಂಡು ಒಂದು ಇದು ಎಲೆಕ್ಷನ್ ಟೈಮಲ್ಲಿ ಅದನ್ನು ಪೆನ್ ಡ್ರೈವು, ಈ ಮೆಮೊರಿ ಕಾರ್ಡ್ ಎಲ್ಲ ಹಂಚಿದ್ದಾರೆ. ಅದೆಲ್ಲ ಗೊತ್ತಾಗಿದೆ, FIR ಆಗಿದೆ. ನೋಡೋಣ, ತನಿಖೆ ಆಗಲಿ. ಯಾರು ತಪ್ಪಿಸ್ತಿದ್ರೆ ಯಾರಿಗಾನೇ ಆಗಲಿ ಶಿಕ್ಷೆ. ಬಟ್ ಅದೇನು ಅಂತ ಇದಿಲ್ಲ. ನಾವು ಜನಗಳು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋಂಥದ್ದೇನು ನಾವು ತಿಳ್ಕೊಳ್ಳಲ್ಲ. ಸರ್ ನಿಮ್ಗೇನು ಅನ್ಸುತ್ತೆ ಸರ್, ಇದು ಅನ್ಸುತ್ತಾ ಇಲ್ಲ? ನಮಗಂತೂ ಸುಳ್ಳು ಅನಿಸುತ್ತೆ. ಇದು ಎಲ್ಲ ಎಲೆಕ್ಷನ್ ಗಿಮಿಕ್. ನೋಡಿ, ರೇವಣ್ಣ ಅವರು HD ರೇವಣ್ಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಅಥವಾ ದೇವೇಗೌಡರು ಇರ್ಬೋದು, ಕಳಂಕರಹಿತ ರಾಜಕೀಯ ಮಾಡ್ಕೊಬಂದವರು. ಅವ್ರನ್ನ ಇಂಥ ರಾಜಕೀಯ ಷಡ್ಯಂತ್ರದ ಸಿಕ್ಕಾಕ್ಸಿ ಅವರ ಕುಟುಂಬದ ಮಾನ ಮರ್ಯಾದೆಗೆ ನಡೆಯುವಂಥ ಒಂದು ಹುನ್ನಾರ ಅಂತಾದರೂ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಅದನ್ನೇ ಈಗ ಹೇಳಿದ್ನಲ್ಲ, ರಾಜಕೀಯ ಷಡ್ಯಂತ್ರ. ಅವ್ರ ಕುಟುಂಬದ ಹೆಸರನ್ನ ಹಾಳು ಮಾಡಬೇಕು, ಅವರ ವೈಯಕ್ತಿಕವಾಗಿ ಅವ್ರಿಗೆ ತೇಜೋವಧೆ ಮಾಡಬೇಕು. ಆ ದೃಷ್ಟಿಯಿಂದ ಇಂಥ ಕ್ಷುಲ್ಲಕ ಕಾರಣಗಳನ್ನಿಟ್ಕೊಂಡು ಜನರನ್ನ ಮುಂದೆ ಅವರು ತೇಜೋವಧೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ಅವರ ರಾಜಕೀಯ ವಿರೋಧಿಗಳು ಕೂಡ ಸೇರಿಕೊಂಡಿದ್ದಾರೆ ಅಂತಾದರೂ ನನ್ನ ಭಾವನೆ. ಇದು ತಾಂತ್ರಿಕವಾಗಿ ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡ್ಕೋಬೋದು. ಒಬ್ಬರ ಮುಖದ ಫೋಟೋವನ್ನು ಚಾರೆಯನ್ನು ಹಾಕಿ ಇನ್ನೊಬ್ಬರ ಮುಖದ ಚಾರೆ ಜೊತೆಗೆ ಅದು ಹೋಲಿಕೆ ಮಾಡಿ ಮಾಡ್ಬೋದು. ಇಂಥ ಪ್ರಕರಣಗಳ ನಿದರ್ಶನಗಳನ್ನ ಸಾಕಷ್ಟು ನೋಡಿದ್ದೀವಿ. ಆದ್ದರಿಂದ ಅದು ಸರಿಯೋ ತಪ್ಪು ಅನ್ನೋದು ಅದು ಪ್ರಜ್ವಲ್ ರೇವಣ್ಣ ಅಥವಾ ಅವ್ರ ಕುಟುಂಬದವರು, HD ರೇವಣ್ಣ ಇರ್ಬೋದು, ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರೇ ಸೂಕ್ತ ಉತ್ತರವನ್ನು ಕೊಡಬೇಕಾದಂಥವ್ರು. ಅವ್ರಿಗೆ ಜವಾಬ್ದಾರಿ ಕೂಡ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಆದರೂ ಕೂಡ ಈಗ ನೀವು ಹೇಳ್ದಂಗೆ ಅವರು ಮಾಡಿದ್ದಾರಾ ಇಲ್ವಾ, ಪ್ರಕರಣದಲ್ಲಿ ಅದು ಭಾಗಿಯಾಗಿದ್ದಾರಾ ಇಲ್ವಾ ಪ್ರಜ್ವಲ್ ರೇವಣ್ಣ ಅನ್ನೋ ವಿಚಾರದಲ್ಲಿ. ಪ್ರಜ್ವಲ್ ರೇವಣ್ಣ ಅವರು ವೈಯಕ್ತಿಕವಾಗಿ ಅವರು ಮುಕ್ತವಾಗಿ ಯಾವುದೇ ರೀತಿಯಾದ ಅಂಜಿಕೆ ಇಲ್ಲದೆ ನೇರವಾಗಿ ಮಾತಾಡೋದ್ರಿಂದ ವಿಷಯ ಏನು ಅಂತ ಅದು ಸಾಮಾನ್ಯ ಜನರಿಗೆ ತಿಳಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಅದಕ್ಕೆ ರಾಜಕೀಯ ತೇಜೋವಧೆ ಮಾಡೋ ವಿಚಾರದಲ್ಲಿ ಅಥವಾ ರಾಜಕೀಯವಾಗಿ ಅವರ ಕುಟುಂಬ ಮುಂದೆ ಇದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ರಾಜಕೀಯ ವಿರೋಧಿಗಳು ಇಂಥ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅವರು ಈಗಾಗಲೇ ಯಾರೋ ವಿನಯ್ ಗೌಡನ ಅನ್ನೋರು ಇದನ್ನು ಬೇಕು ಅಂತ ಒಂದು ಸೃಷ್ಟಿ ಮಾಡಿ ತಾಂತ್ರಿಕವಾಗಿ ಅವರ ಮುಖಗಳನ್ನಿಟ್ಟು ಇದನ್ನು ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಅದು ಈಗಾಗಲೇ ಸರ್ಕಾರ SIT ತಂಡ ರಚನೆ ಮಾಡಿದೆ. ತಂಡ ಅದು ವಿವರವಾಗಿ ತನಿಖೆ ಮಾಡಿ ಅದನ್ನು ಜನರ ಮುಂದೆ ಇಡುವಂಥ ಜವಾಬ್ದಾರಿ ಆ ತಂಡಕ್ಕೆ ಇದೆ. ಅಷ್ಟೇ ಜವಾಬ್ದಾರಿ ಕೂಡ ಈ ಸರ್ಕಾರಕ್ಕೂ ಕೂಡ ಇದೆ. ನಿಮ್ಗೆ ಹೇಳೋದಂದರೆ ಇದು ತಪ್ಪು ಅಂತ ಇಲ್ಲ, ನಂಬಕ್ಕಾಗಲ್ಲ ಅಂತ. ಅದು ನಂಬಕ್ಕೆ ನಾವು ಇದುವರೆಗೂ ದೇವೇಗೌಡರನ್ನ ಕುಟುಂಬನ ನೋಡಿದ್ರಲ್ಲಿ ಅಂಥ ಒಂದು
ಕಾರ್ಯ ಮಾಡಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅನ್ನೋದನ್ನು ನಂಬಿಕೆಗೆ ಅಂತ ಅರ್ಹವಾದ ವಿಚಾರ ಅಲ್ಲ. ಆರೋಪ ಸುಳ್ಳು, ಅದು ಆರೋಪ ಸುಳ್ಳು. ಅಲ್ಲ, ಈಗ ಆ ತನಿಖೆ ಮಾಡಿದ ಮೇಲೆ ತನಿಖೆ ನೋಡಿ ಮೇಲೆ ನಾವು ಹೇಳ್ತೀವಿ. ಈಗ ಸುಮ್ಮನೆ ನಾವು ಊಹಿಸ್ಕೊಂಡು ಹೇಳೋದು ಸರಿ ಇಲ್ಲ. ರಾಜಕೀಯದವರು ಯಾರೋ ಏನೋ ಹೇಳಿದ್ರು ಕೂಡ ತನಿಖೆ ಆಗ್ಬೇಕು ತಾನೆ. ಇವಾಗ ನೋಡಿ ರಾಮೇಶ್ವರದು ಬಾಂಬ್ ಬಿಟ್ಟರು, ಇವರೇ ಮಾಡಿರ್ತೀವಿ, ಇವರೇ ಹೇಳ್ಬಿಟ್ಟು ಹಂಗೆ ಹೇಳಬಾರ್ದು. ತನಿಖೆ ಆದಮೇಲೆ ಆದರೆ ಶಿಕ್ಷೆ ಆಗುತ್ತೆ, ಕಾನೂನು ಚೌಕಟ್ಟಿನ ಶಿಕ್ಷೆ ಆಗಲಿ ಆಟ ಹೇಳ್ತೀವಿ ನಾವು. ಮಿಕ್ಕಿದೆ ಅವೆಲ್ಲ ಬೋಗಸ್ ರಾಜಕೀಯದ ಕುತಂತ್ರಗಳು, ಅವೆಲ್ಲ ನಡೀತದೆ, ಏನು ತೊಂದರೆ ಇಲ್ಲ, ಯಾರು ಏನೂ ಮಾಡಿರಲ್ಲ. ಅಂದ್ರೆ ಈ ತರ ಒಂದು ಆರೋಪ ತಪ್ಪು ಅಂತ ಹೇಳ್ತಾರೆ. ತಪ್ಪು ಅವ್ರ ಮೇಲೆ ಗೂಬೇಕು ಅನ್ಸೋದಷ್ಟೇ. ತುಂಬಾ ವರ್ಷ ಹಿಂದೆ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ವರ್ಷದಿಂದ ಏನು ಮಾಡ್ತಾ ಇದ್ಲು, ಇವಾಗ ಯಾಕೆ ಇದ್ಲು? ಅಷ್ಟು ವರ್ಷದಿಂದ ಏನು ಮಾಡ್ತಾ ಇದ್ಲು? ಅವ್ರ ಮೇಲೆ ಗೂಬೆ, ಅವ್ರ ಮಿಸ್ಸಸ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ, ನನ್ನ ಮೇಲೆ ಈ ಥರ ದೌರ್ಜನ್ಯ ನಡೀತಾ ಇದೆ ಅಂತ. ಯಾಕೆ ಮಾಡಲಿಲ್ಲ? ಏನೋ ಅವ್ರ ಮೇಲೆ ಪ್ರಾಪಗಂಡ ಮಾಡಿ ಮಸಿ ಬಳಿಯೋಕ್ಕೆ ಇದೆಲ್ಲ ಒಂದು ಕುತಂತ್ರ ನಡೀತಾ ಇದೆ. ಬಟ್ ಇದರಿಂದ ಏನೂ ಆಗಲ್ಲ, ಎಲ್ಲ ಮುಚ್ಚೋಗುತ್ತೆ. ಪರ್ಸನಲ್ ಆಗಿ ದೇವೇಗೌಡರ ಕುಟುಂಬ ತುಂಬ ಒಳ್ಳೆ ಕುಟುಂಬ ಅಂತ ಕೇಳ್ಪಟ್ಟಿದ್ದೀನಿ. ಒಳ್ಳೆ ಕುಟುಂಬನೇ ಅದು. ಇವರು ಅವ್ರ ವಂಶನೇ ಬೆಳಿಬೇಕು, ದೇವೇಗೌಡರ ವಂಶನೇ ಬೆಳಿಬೇಕು. ಅವ್ರ ಚಿಕ್ಕಪ್ಪ ದೊಡ್ಡಪ್ಪದಿರೇ ಬೆಳಿಬೇಕು, ಅವ್ರ ವಂಶವನ್ನೇ ಬೆಳಿಬೇಕು, ಅವ್ರ ಅಣ್ಣನ ತಮ್ಮದಿರೇ ಬೆಳಿಬೇಕು, ಬೇರೆಯವ್ರು ಬೆಳೆಯೋಕ್ಕೆ ಬಿಡಲ್ಲ ಅವರು. ನಾವು ಏನು ಹೇಳ್ತೀರಾ ಸರ್ ಈ ವಿಷಯದ ಬಗ್ಗೆ ಮಾತಾಡಿ? ಯಾವ ವಿಷಯ ಹೇಳಿ? ಇವಾಗ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಕೇಸ್ ಆಗಿದೆ. ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಮಹಿಳೆ ಅವ್ರ ಮೇಲೆ ತೋರಿಸ್ತಾರಲ್ಲ, ಅವ್ನು ಕಿಸ್ ಹೊಡಿತಾ ಇರೋದು, ಬಳೆ ಮೈ ಹೊತ್ತಿಸ್ಕೊತಾ ಇರೋದು. ಇವಾಗ ನಾವು ಟಿ ವಿಲಿ ನೋಡ್ಕೊಂಡೇ ಬಂದೆ, 11 ಗಂಟೆ ಟಿ ವಿಲಿ ನೋಡ್ಕೊಂಡೆ. ಅದೇ ಮನೆ ನಮ್ಮದು, ಬಂದೆ. ಮಾಡ್ಬೋದಾ? ಅಕಸ್ಮಾತ್ ನಮ್ಮ ಅಕ್ಕ ತಂಗಿದಿರಲೇ ಅವ್ರ ಮನೆ ಕಳಿಸ್ತೀವಿ ಕೆಲಸಕ್ಕೆ. ಅವಳಿಗೆ ನೀನು ಪೌಡ್ರ್ ಹಾಕು, ಉಜ್ಜು, ಬೆನ್ನುಜ್ಜು, ಕಿಸ್ಸೊಡಿ ಅದೆಲ್ಲ ಮಾಡಿದ್ರೆ ಹೆಂಗಾಗಲ್ಲ ಹೇಳಿ ನಮಗೆ? ಸರ್ ಇಷ್ಟು ವರ್ಷ ಬಿಟ್ಟು ಇವಾಗ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಏನು ಮಾಡಿದೆ ಅಂದರೆ ಅವ್ರು ಒತ್ತಡ ತಂದಿದ್ರು ಅವರೆಲ್ಲ. ಇವಾಗ ನಿಮ್ಮ ಕೈಲಿ ಮುಚ್ಚಿದ್ರೆ ನಾನು ಇವಾಗ ಮಾತಾಡ್ತಿದ್ನಾ? ಅಪ್ಪ ದೂರ ಹೋಗಪ್ಪ, ನನಗೇನು ಗೊತ್ತಿಲ್ಲ ಅಂತಿದ್ದೆ. ಅಲ್ಲ, ಈ ಎಲೆಕ್ಷನ್ ಟೈಮಲ್ಲೇ ಈ ಥರ ಒಂದು ಆರೋಪ ಬಂದಿದೆ ಅಲ್ಲ, ಇದ್ರ ಬಗ್ಗೆ ಏನಂತ ಏನಾದರೂ? ಅದು ಅವರು ಬಿ ಜೆ ಪಿ ಸೇರ್ಕೊಂಡಿರೋದೇ ಇದನ್ನು ಮುಚ್ಚಕ್ಕೆ. ಇವನಿಂದ ಯಾರು ಮೋದಿಯಿಂದ ಹಿಡಿದು ಇದನ್ನೆಲ್ಲ ಮುಚ್ಚಾಕ್ಸೋಕ್ಕೆ, ರೇಡ್ ಮಾಡೋದು ತಪ್ಸೋಕ್ಕೆ, ಎಲ್ಲೆಲ್ಲಿ ಹಣ ಮಾಡ್ಕೋರೆ. ಅವ್ರ ಅಣ್ಣ ದೇವೇಗೌಡ ಅವರ ಅಣ್ಣ ಗೊತ್ತಾ, ಬಸವೇಗೌಡ, ಅವನು ಒಂದು ಕಾಲದಲ್ಲಿ ತಮ್ಮನ 45-50 ವರ್ಷದಿಂದ ದೇವೇಗೌಡ ಕಾಗದ ಬರ್ತಿದ್ದ ಅವನಿಗೆ, ಪಕ್ಕದೂರಿಗೆ. ತುಂಬ ಕಷ್ಟ ಆಯ್ತಾಯಿದೆ ಕಣೋ ಮನೆಯಲ್ಲಿ, ಒಂದು 50 ರೂಪಾಯಿ ಸಾಲ ಕೊಡೋ ಅಂತ. ಅದನ್ನು ಟಿ ವಿಲಿ ತೋರಿಸಿದ್ರು. ಆವಾಗ ಮಾರನೇ ದಿವಸ ಅದು ವಿಷಯನೇ ಇಲ್ಲ. ಇವಾಗ ಅದೆಷ್ಟು ಕೋಟಿ, ಎಷ್ಟೆಷ್ಟು ಕೋಟಿ ಎಲ್ಲೆಲ್ಲಿ ಕೊಳಿತೈತೆ? ಅಂದರೆ ಈ ಆರೋಪ ನಿಜ ಅಂತ ಅಂತೀರ? ಈ ಆರೋಪ 100% ನಿಜ. ಇವರು ಕಳ್ಕೊರಮ್ರು, ಅವ್ರ ವಂಶಕ್ಕೆ ಉದ್ಧಾರ ಆಗಬೇಕು. ಆಮೇಲೆ ಇವಾಗ ಮುಸ್ಲಿಮ್ ಅವ್ನು ಮಾಡ್ದ, ಅವ್ನಿಗೇನು ಮಾಡಿಬಿಟ್ರು ಇವರು? ಇರು ಮುಸ್ಲಿಂ ಓಟನ್ನು ಎಳ್ಕೊಳ್ಳೋಣ ಅಂದ್ಬಿಟ್ಟು ಅವನು ಕೊಲೆ ಮಾಡ್ದ ಅನ್ಯಾಯ ಆಗಿ. ಯಾಕೆ? ನಮ್ಮ ಅಕ್ಕ ತಂಗಿರಲ್ವಾ? ಆ ಥರ ನಾವು ಬರ್ಬರ್ಬೇಕತ್ತು ಕೊಲೆ ಮಾಡೋದು. ಅದೇ ಪಾರಿನಲ್ಲಾಗಿದ್ರೆ ಮರಕ್ಕೆ ನೇತಾಕಿ ಅಲ್ಲೇ ಶೂಟ್ ಮಾಡಿ ಅಲ್ಲೇ ಸಾಯಿಸಿರೋರು. ಅದು ಸುಳ್ಳು ಸುದ್ದಿ. ರಾಜಕೀಯದಾಗ ಏನಾಗ್ತದೆ, ಏರುಪೇರುಗಳು ಇರ್ತವೆ. ಯಾರೊಬ್ಬರು ಮೇಲೆ ಹೋಗ್ತಾ ಇದ್ದಾರೆ ಅವರನ್ನು ಇಳಿಸ್ತಕ್ಕಂಥ ಜನ ಭಾಳ. ಇದು ಎಲ್ಲ ಸುಳ್ಳು ಸುದ್ದಿ. ಇಷ್ಟು ವರ್ಷ ಬಿಟ್ಟು ಇವಾಗ ಆರೋಪ ಮಾಡಿರೋದು ಅದು ಎಲೆಕ್ಷನ್ ಇದೆಯಲ್ಲ, ಆ ಎಲೆಕ್ಷನ್ ಟ್ರೆಂಡ್ ಸಲಕ್ಕೆ ಮಾಡ್ತಾರೆ. ಅದೇನು ನಿಜವಾಗಿ ಇಲ್ಲ. ಯಾವಾಗೂ ರಾಜಕಾರಣಿಗಳು ಇಂಥ ಇದನ್ನು ಮಾಡಲ್ಲ. ಬಟ್ ದೇವೇಗೌಡರ ಕುಟುಂಬ ಅಂದರೆ ದೊಡ್ಡ ಒಂದು ಸಾಮ್ರಾಜ್ಯ ಇದ್ದಾಗೆ. ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಎಲ್ಲಿ ಇಲ್ಲ. ಸರ್ ಇವಾಗ ದೌರ್ಜನ್ಯ ಮಾಡಿದರೆ, ಕಿರುಕುಳ ಕೊಡ್ತಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಅದೆಲ್ಲ ಸುಳ್ಳು ಸುದ್ದಿ. ಮಾಡಿದ ಮೇಲೆ ಸರ್ ಇದು ಅಜಾನಕವಾಗಿ ನಡೆಯುವಂಥದ್ದು, ಇದು ಯಾವುದು ಪ್ಲಾನ್ ಮಾಡ್ಕೊಂಡು ಮಾಡೋ ಥರದ ಏನಿಲ್ಲ. ವಿಡಿಯೋ ಪ್ರೂಫ್ ಇದೆ ಅಂತ ಹೇಳ್ತಾ, ಇದಕ್ಕೆ ಏನು ಹೇಳ್ತೀವಿ? ಅದು ವಿಡಿಯೋ ಪ್ರೂಫ್ ಎಲ್ಲಿದೆ? ಇಲ್ಲ ಕೊಟ್ಟಿದ್ದಾರೆ, ಪೆನ್ ಡ್ರೈವ್ ಇದೆ, ವಿಡಿಯೋ ಪ್ರೂಫ್. ಅವೆಲ್ಲ ಈಗಿನ ಈ ಎಲೆಕ್ಟ್ರಾನಿಕ್ಸ್ ಮೀಡಿಯಾದೊಳಗೆ ಅವೆಲ್ಲ ಕಾಮನ್. ಕೆಳಗಿನ ಮೇಲೆ ಮಾಡ್ತಾರೆ, ಮೇಲಿನ ಕೆಳಗೆ ಮಾಡ್ತಾರೆ. ಅದು ನಾಟ್ ಕರೆಕ್ಟ್. ಯಾವುದೋ ಪ್ರೂಫ್ ಇಲ್ಲ ಅಂತ ಹೇಳ್ತೀವಿ? ಪ್ರೂಫ್ ಇರ್ಲಿಕ್ಕಿಲ್ಲ. ಪ್ರೂಫ್ ಒಬ್ಬ ರಾಜಕಾರಣಿಗಳು ಆ ಥರ ಮಾಡೋಕ್ಕಾಗಲ್ಲ. ಇದು ಸುಳ್ಳು ಸುದ್ದು. ಇದಿಷ್ಟು ನಾವು ಮಾತನಾಡಿಸಿದಂತಹ ಜನಸಾಮಾನ್ಯ ಆಡಿದಂತಹ ಮಾತುಗಳು ಈ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದರ ಜೊತೆಗೆ ಈ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ,
ಈ ವಿಚಾರದಲ್ಲಿ ಇನ್ನೂ ಏನೆಲ್ಲ ಡೆವಲಪ್ಮೆಂಟ್ ಆಗಲಿಕ್ಕಿದೆ ಅನ್ನೋ ವಿಚಾರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.